ಕಮಿಂಗ್ ಟು ದ ಇಂಡಸ್ಟ್ರಿ ಇದೆಯಲ್ಲ, ಅವ್ರು ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಬೇಕಾಗಿತ್ತು, ಅದರಲ್ಲಿ ಸ್ವಲ್ಪ ದಪ್ಪ ಇದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಹೇಳೋದು, ಅದಕ್ಕೋಸ್ಕರ ಅವ್ರು ಸಣ್ಣ ಆಗಿ ಅಭಿ ಸಿನಿಮಾದಲ್ಲಿ ಅವರು ಲಾಂಚ್ ಆದರು. ಸೊ ಆ ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ಬೇಕು ಅಂದಾಗ ಬೇಕು ಮಾಡಲೇಬೇಕು ಅನ್ನೋದು ಒಂದು ಹಠ ಇದೆಯಲ್ಲ, ಅದನ್ನು ಐ ಥಿಂಕ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ನನಗೆ. ರಮ್ಯಾ ಅವರು ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ? ರಮ್ಯಾ ಅವ್ರದ್ದು ಅಮೃತ ರಾಯ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ತುಂಬ ಸಲ ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಅಟ್ಲೀಸ್ಟ್ ಒಂದು 60 to 70 ಟೈಮ್ಸ್ ನೋಡಿರ್ಬೋದು. ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಮತ್ತೆ ಯಾರು ಇಷ್ಟ ಆಗ್ತಾರೆ ನಿಮಗೆ? ಆ್ಯಕ್ಚುಲಿ ನನಗೆ ತುಂಬ ಜನ ಇದ್ದಾರೆ ಆ ಥರ. ಈ ಸೆಂಟಿಮೆಂಟ್ ಅಂತ ಬಂದಾಗ ನನಗೆ ಶ್ರುತಿ ಅವ್ರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ನಂಗೆ ಐ ಹ್ಯಾವ್ ಪರ್ಟಿಕ್ಯುಲರ್ ಥಿಂಗ್ಸ್ ಫಾರ್ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಆ ಥರ ಇದೆ. ಆ್ಯಂಡ್ ಈಗ ಕಾಮಿಡಿ ಅಂತ ಬಂದಾಗ ಉಮಾಶ್ರೀ ಅವರೇ ಪಕ್ಕದಲ್ಲಿ ಯಾರು ನೆನಪಾಗಲ್ಲ ನನಗೆ. ಆ ಥರ ಅಂದರೆ ಎಕ್ಸ್ಪೆರಿಮೆಂಟಲ್ ರೋಲ್ಸ್ ಅಂತಂದರೆ ಉಮಾಶ್ರೀ ಅವರು ಅನ್ನೋ ಥರ ತಲೆ ಫಿಕ್ಸ್ ಆಗಿದೆ. ಮತ್ತು ತುಂಬ ಡ್ಯಾಶಿಂಗ್ ಅನ್ಬೇಕಾದ್ರೆ ಮಹರ್ಷಿ ಅವರು ಆ ಥರ. ಮತ್ತು ಎರಡೂ ವೆರಿ ಎಕ್ಸ್ಪ್ರೆಸಿವ್ ಅನ್ಬೇಕಾದ್ರೆ ರಕ್ಷಿತಾ ಅವರು. ಓ ಮೈ ಗಾಡ್, ಅದಂತೂ ನನಗೆ ಈಗಲೂ ಓ ಕೆಂಚ ಸಾಂಗು ನಾನು ಆ ಥರದ್ದೆಲ್ಲ ಹೋಗ್ಬಿಟ್ಟು ಟಿವಿಗೆ ಒಂದು ಸ್ಟ್ಯಾಂಡ್ ಇರ್ತಿತ್ತಲ್ಲ, ಅದ್ರ ಮಿರರಲ್ಲಿ ನಾನು ಡ್ಯಾನ್ಸ್ ಮಾಡಿ ಲೈಕ್ ಏನೋ ಅವ್ರ ಥರ ಒಂದು ಎಕ್ಸ್ಪ್ರೆಷನ್ ವಿಚ್ ಇಸ್ ವೆರಿ ಎಕ್ಸ್ಪ್ರೆಸಿವ್. ಅಷ್ಟು ಎಕ್ಸ್ಪ್ರೆಸಿವ್ ಆರ್ಟಿಸ್ಟ್ನ ನಾನು ನೋಡೇ ಇರಲಿಲ್ಲ ಅನ್ನೋ ಥರದೊಂದು ಫೀಲ್ ಇತ್ತು ನನಗೆ ಆ ಟೈಮಲ್ಲಿ. ದೇ ಆರ್ ಮೆನಿ ಆರ್ಟಿಸ್ಟ್ ಲೈಕ್ ದಟ್. ನಾನು ಒಂದೊಂದು ಪ್ಲೇಸಲ್ಲೇ ಹೋಗ್ಬಿಟ್ಟು ತುಂಬ ಇಷ್ಟ ಆಗ್ತಾರೆ. ಆ್ಯಂಡ್ ದೀಪಿಕಾ ಪಡುಕೋಣೆ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.